ನೀವು ಸೀಸ್ಫೈರ್ ಮಾಡಿರಿ, ಬಟ್ ಕಂಡೀಷನ್ಸ್ ಹಾಕ್ರಿ. ಈ ಕಂಡೀಷನ್ ಇದ್ದರೆ ನಾವು ಒಪ್ತೀವಿ, ಇಲ್ದಿದ್ರೆ ಇಲ್ಲ. ಅವು ಕೆಲವೊಂದು ಕಂಡೀಷನ್ಸ್ ನಾನು ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಏನಪ್ಪ ಅಂದ್ರೆ ಪಾಕಿಸ್ತಾನಕ್ಕೆ ಹೇಳಬೇಕು, ನೀವೇ ನಿಮ್ಮ ದೇಶದಲ್ಲಿ ಇರ್ತಕ್ಕಂಥ ಟೆರರ್ ಕ್ಯಾಂಪ್ಸು, ಟೆರರ್ ಇನ್ಫ್ರಾಸ್ಟ್ರಕ್ಚರು, ಟೆರರಿಸ್ಟ್ನ ಮೊದಲು ಅವ್ರನ್ನ ಸೈಲೆನ್ಸ್ ಮಾಡಬೇಕು, ನ್ಯೂಟ್ರಲೈಸ್ ಮಾಡಿರಿ, ಸೈಲೆನ್ಸ್ ಮಾಡಿರಿ. ಎರಡನೇದು ಟೆರರ್ ಕಿಂಗ್ ಪಿನ್ಸ್ ಏನಿದ್ದಾರಲ್ಲ, ಮೌಲಾನಾ ಮಸೂದ್ ಅಜರ್, ಹಫೀಜ್ ಸಯೀದ್, ಲಕ್ವಿ, ಇನ್ಕ್ಲೂಡಿಂಗ್ ದಾವೂದ್ ಇಬ್ರಾಹಿಂ. ದಾವೂದ್ ಇಬ್ರಾಹಿಂ ಕೂಡ ಕರಾಚಿಯಲ್ಲಿದ್ದಾನೆ. ಅವ್ರನ್ನ ನೀವಂತೂ ಏನು ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ನಮಗೆ ಹ್ಯಾಂಡ್ ಓವರ್ ಮಾಡಿರಿ. ಇವೆರಡು ಪ್ರೈಮರ್ಲಿ. ಓಕೆ. ಆಮೇಲೆ ಬಲೂಚಿಸ್ತಾನ್ನ ಫ್ರೀ ಮಾಡಿರಿ, POKನ ನಮಗೆ ಕೊಡ್ರಿ. ನೀವು ಪುಟ್ಟ ಹಾರ್ಡ್ ಕಂಡೀಷನ್ಸ್. ಅದರಲ್ಲಿ ಎಲ್ಲ ಒಪ್ಕೋಬೇಕಂತ ಅವಶ್ಯಕತೆ ಇಲ್ಲ, ಒಂದು ಎರಡಾದರೂ ಒಪ್ಕೋಬೋದಲ್ಲ. ಈಗ ಅನ್ಕಂಡೀಷ್ನಲ್ಲಿ ಅಡ್ವಾಂಟೇಜ್ ಇದ್ದಾಗ ಯಾವ ಕಂಪಲ್ಷನ್ದಲ್ಲಿ ಈ ಸೀಸ್ಫೈರ್ ಒಪ್ಪಿದ್ರು ಅಂತ ಇದೊಂದು ದೊಡ್ಡ ಏನಪ್ಪ ಅಂದ್ರೆ ಅನ್ನೋನ್ ಮಿಸ್ಟ್ರಿ ಇದೆ ಇದು. ಸೊ ಈ ಥರ ಕಂಡೀಷನ್ಸ್ ಹಾಕಬೇಕು. ಯಾಕಂದರೆ ಈಗ ನಾವು ಈಗ 4 ದಿವಸ ಯುದ್ಧ ನೋಡಿದಲ್ಲಿ ಅವ್ರದ್ದು ಮಿಲಿಟ್ರಿ ಪೊಟೆನ್ಷಿಯಲ್ ಏನಿದೆ ಬಹಳಷ್ಟು ಹೊಡೆತ ಕೊಟ್ಟಿವಿ.